ಚಳಿಗಾಲ ಕಳೆದು ಬೇಸಿಗೆ ವಸಂತ ಋತುವಿನ ಆಗಮನದ ಹೊತ್ತಿನಲ್ಲಿ ಪ್ರಕೃತಿ ಚಿಗುರಿ ಫಲಗಳು ಸಿಗುವ ಹೊತ್ತಿನಲ್ಲಿ ಯುಗಾದಿ ಬಂದಿದೆ. ಭಕ್ತಾದಿಗಳು ದೇವಸ್ಥಾನಕ್ಕೆ ಹೋಗಿ ವಿಶೇಷ ಪೂಜೆ ಸಲ್ಲಿಸಿದ್ದಾರೆ. ಯುಗಾದಿ ಮರಳಿ ಬಂದಿದೆ. ಹೊಸ ವರ್ಷಕ್ಕೆ ಹೊಸ ಹರುಷವ ತಂದಿದೆ. ನಾಡಿನಾದ್ಯಂತ ಇಂದು ಶ್ರೀ ವಿಶ್ವಾವಸು ನಾಮ ಸಂವತ್ಸರದ ಯುಗಾದಿ ಹಬ್ಬದ ಸಂಭ್ರಮ ಮನೆ ಮಾಡಿತ್ತು. ಮುಂಜಾನೆಯಿಂದಲೇ ದೇಗುಲಗಳಲ್ಲಿ ವಿಶೇಷ ಪೂಜೆ ಪುನಸ್ಕಾರ ನಡೆದವು. ಮನೆಗಳಲ್ಲೂ ಸಡಗರ ಜೋರಾಗಿತ್ತು. ಮೈಸೂರಿನ ಟಿ ನರಸೀಪುರದ ತ್ರಿವೇಣಿ ಸಂಗಮದಲ್ಲಿ ಭಕ್ತರು ಪುಣ್ಯ ಸ್ನಾನ ಮಾಡಿದ್ರು. ಮಂಡ್ಯ, ಚಾಮರಾಜನಗರ ಭಾಗದಿಂದ ಬಂದ ಭಕ್ತರು ಸಂಗಮದಲ್ಲಿ ಮುಳುಗೆದ್ದು ದೇವರಿಗೆ ಪೂಜೆ ಸಲ್ಲಿಸಿದ್ರು. ಈ ವರ್ಷ ಮಳೆ ಬೆಳೆಗಳು ಸಮೃದ್ಧವಾಗಿರಲಿ, ಯಾವುದೇ ಪ್ರಕೃತಿ ವಿಕೋಪಗಳು ಘಟಿಸದಿರಲೆಂದು ದೇವರಲ್ಲಿ ಪ್ರಾರ್ಥಿಸಿದ್ರು. ಎತ್ತಿನ ಬಂಡಿಗಳಿಗೆ ಸಿಂಗರಿಸಿ ಮಂಗಳ ವಾದ್ಯಗಳ ಸದ್ದಿನಲ್ಲಿ ಹೊನ್ನೇರು ಕಟ್ಟುವ ಮೂಲಕ ಚಾಮರಾಜನಗರದಲ್ಲಿ ಯುಗಾದಿ ಆಚರಿಸಲಾಯಿತು. ಅನ್ನದಾತರಿಗೆ ಕೃಷಿ ಚಟುವಟಿಕೆಯ ಮೊದಲ ಹೆಜ್ಜೆ ಈ ಹೊನ್ನೇರು. ಹೀಗಾಗಿ ಎತ್ತು ಗಾಡಿಗಳನ್ನ ಸಿಂಗರಿಸಿ ಕಬ್ಬು, ಬಾಳೆ, ಮಾವಿನ ಸೊಪ್ಪು ತುಂಬಿ ಮೆರವಣಿಗೆ ಮಾಡಿದ್ರು. ಕೊಟ್ಟಿಗೆ ಗೊಬ್ಬರ ತುಂಬಿ ತಮ್ಮ ಹೊಲ ಗದ್ದೆಗಳಿಗೆ ತೆರಳಿದ್ರು. ಕೃಷಿ ಕಾರ್ಯಕ್ಕೆ ನಾಂದಿ ಹಾಡಿದ್ರು. ನಮ್ಮ ಈ ಯುಗಾದಿ ಹಬ್ಬ ನಮಗೆ ರೈತರಿಗೆ ಒಂದು ಬೇಸಾಯಕ್ಕೆ ಹೊಸ ದಿನ. ಆದ್ದರಿಂದ ನಾವು ಸಗಣಿಯನ್ನ ಎತ್ತಿನ ಗಾಡಿಯಲ್ಲಿ ಹಾಕಿ ಎತ್ತು ಮತ್ತೆ ಗಾಡಿಗಳನ್ನು ತೊಳೆದು ಅದಕ್ಕೆ ಶೃಂಗಾರ ಮಾಡಿ ವನ್ನೇರಿನ ಪೂಜೆಯನ್ನು ಮಾಡಿ ವನ್ನೇರು ಕಟ್ಟೋದ್ರ ಮೂಲಕ ಭೂಮಿಗೆ ಗೊಬ್ಬರ ಹಾಕೋದ್ರ ಮೂಲಕ ನಮ್ಮ ಬೇಸಾಯವನ್ನು ಆರಂಭ ಮಾಡ್ತಾ ಇದ್ದೀವಿ. ಧಾರವಾಡದ ಕಲ್ಯಾಣ ನಗರದಲ್ಲಿ ಸೂರ್ಯೋದಯದ ಸಮಯದಲ್ಲೇ 108 ಅಗ್ನಿಹೋತ್ರ ಹೋಮ ಮಾಡಲಾಯಿತು. ಅತ್ತ ಹನುಮನ ಕೊಪ್ಪದಲ್ಲಿ ಗೊಂಬೆಗಳು ಯುಗಾದಿ ಭವಿಷ್ಯ ನುಡಿದಿವೆ. ಕೇಂದ್ರ ಮತ್ತು ರಾಜ್ಯ ರಾಜಕಾರಣದಲ್ಲಿ ಯಾವುದೇ ಸಮಸ್ಯೆ ಇಲ್ವಂತೆ. ಈ ವರ್ಷವೂ ಸಿಎಂ ಸಿದ್ದರಾಮಯ್ಯ ಕುರ್ಚಿ ಭದ್ರಾ ಅಂತ ಮುನ್ಸೂಚನೆ ನೀಡಿವೆ ಗೊಂಬೆಗಳು. ಹಾಗೆ ಈ ಸಾರಿ ಮುಂಗಾರು ಮಳೆ ಕಡಿಮೆ, ಆದರೆ ಹಿಂಗಾರು ರೈತರ ಕೈ ಹಿಡಿಯಲಿದೆಯಂತೆ. ಯುಗಾದಿ ಮೂಲಕ ಹೊಸ ಸಂವತ್ಸರ ಆರಂಭವಾಗಿದೆ. ಎಲ್ಲರ ಬಾಳಿನಲ್ಲಿ ಬೇವಿಗಿಂತ ಬೆಲ್ಲದ ಸಿಹಿಯೇ ಹೆಚ್ಚಾಗಲಿ. ಬ್ಯೂರೋ ರಿಪೋರ್ಟ್, TV9.